ಆತ್ಮೀಯ ಸಮುದಾಯದ ಎಲ್ಲ ಬಂಧುಗಳಿಗೆ ಮೊದಲಿಗೆ ಶರಣಾರ್ಥಿಗಳನ್ನ ಅರ್ಪಿಸ್ತಾ, ಏನು ಇವತ್ತು ಇಂಗ್ಲೀಷ್ ಕ್ಯಾಲೆಂಡರ್ ವರ್ಷದ ಕೊನೆಯ ದಿನ 2020 ವೀರಶೈವ ಲಿಂಗಾಯತ ಯುವ ವೇದಿಕೆ ಕಳೆದ ಒಂದು ದಶಕದಿಂದ ಸಮುದಾಯದ ಏಳಿಗೆಗಾಗಿ, ಸಮುದಾಯದ ಬಡವರ ಪರವಾಗಿ ಧ್ವನಿ ಎತ್ತುತ್ತಾ ಸಾಕಷ್ಟು ಹಲವು ಧಾರ್ಮಿಕ ಹಾಗೂ ಇತರ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಸಮುದಾಯದ ಬಂಧುಗಳನ್ನು ಮೂಲೆಯಲ್ಲಿ ತಲುಪಿ ಸಾಕಷ್ಟು ಇವತ್ತು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೀರಶೈವ ಲಿಂಗಾಯತ ಯುವ ವೇದಿಕೆ ಛಾಪನ್ನು ಮೂಡಿಸಿರುವುದು ತಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಷಯವೇ ಆಗಿರ್ತದೆ. ಏನು ಈ ವರ್ಷ ಅಷ್ಟೊಂದು ಯಾರಿಗೂ ಸಹ ಸೊಗಸಾಗಿರಲಿಲ್ಲ. ಸಾಕಷ್ಟು ಕೋವಿಡ್ ಕಾರಣದಿಂದ ಸಾಕಷ್ಟು ಸಮಸ್ಯೆಗಳ ಸುಳಿಯಲ್ಲಿ ಎಲ್ಲರೂ ಸಿಲುಕುವಂತಾಗಿತ್ತು. ಆದರೂ ಸಹ ವೀರಶೈವ ಲಿಂಗಾಯತ ಯುವ ವೇದಿಕೆ ಜನವರಿ ತಿಂಗಳಿನಲ್ಲಿ ಏನು ರಂಭಾಪುರಿ ಜಗದ್ಗುರುಗಳ ಜನ್ಮವರ್ಧಂತಿ ಮಹೋತ್ಸವವನ್ನು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದಲ್ಲಿ ಅರ್ಥಪೂರ್ಣವಾಗಿ ಹಲವು ಯೋಜನೆಗಳನ್ನು ರೂಪಿಸಿ ಹಲವಾರು ಬಡವರಿಗೆ ಸಹಾಯ ಮಾಡುವುದರ ಮುಖಾಂತರ ಕಾರ್ಯಕ್ರಮದೊಂದಿಗೆ ಈ ವರ್ಷವನ್ನು ಪ್ರಾರಂಭ ಮಾಡಿದ್ದೆವು. ಅದಾದ ಮೇಲೆ ರಾಜ್ಯ ಮಟ್ಟದ ವೀರಗಾಸೆ ಕಲಾವಿದರಿಗೆ ನೀಡುವಂತಹ ವೀರಗಾಸೆ ರತ್ನ ಹಾಗೂ ವೀರಗಾಸೆ ಯುವರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಅದ್ಧೂರಿಯಾಗಿ ಅತಿ ವಿಜೃಂಭಣೆಯಿಂದ ನಡೆಸಿದ ಕೀರ್ತಿ ಮತ್ತೆ ವೀರಶೈವ ಲಿಂಗಾಯತ ಯುವ ವೇದಿಕೆಗೆ ಸಲ್ಲುತ್ತದೆ. ಫೆಬ್ರವರಿಯಲ್ಲಿ ಆ ಕಾರ್ಯಕ್ರಮ ನಡೆದಿತ್ತು. ಅದಾದ ನಂತರ ಮಾರ್ಚ್ ತಿಂಗಳಿನಲ್ಲಿ ಯಾದಗಿರಿಯಲ್ಲಿ ಏನೋ ಒಂದು ಬಡ ಕುಟುಂಬಕ್ಕೆ ಶ್ರೀ ಸಿದ್ಧಗಂಗಾ ನಿಲಯವನ್ನು ನಿರ್ಮಿಸಿ ಹಸ್ತಾಂತರಗೊಳಿಸಿದ್ದು ಸಹ ವೇದಿಕೆಯ ಮತ್ತೊಂದು ಮಹತ್ತರವಾದ ಕಾರ್ಯವಾಗಿರುತ್ತದೆ. ಅದಾದ ಸ್ವಲ್ಪ ಸಮಯದಲ್ಲೇ ಏನು ಈ ಕೋವಿಡ್ ಬೆಂಬೂತ ಲಾಕ್ಡೌನ್ನೊಂದಿಗೆ ಪ್ರಾರಂಭವಾಯಿತು. ಲಾಕ್ಡೌನ್ ಆದಾಗ ಸಹ ವೀರಶೈವ ಲಿಂಗಾಯತ ಯುವ ವೇದಿಕೆ ಕೈಕಟ್ಟಿ ಸುಮ್ಮನೆ ಕೂರಲಿಲ್ಲ. ಲಾಕ್ಡೌನ್ನ ಮೊದಲ ದಿನದಿಂದಲೇ ಬೆಂಗಳೂರಿನಲ್ಲಿ ವಿಶೇಷವಾಗಿ ಏನು ಸಾಕಷ್ಟು ಜನ ಸಮುದಾಯದ ಬಂಧುಗಳು ರಾಜ್ಯದ ವಿವಿಧ ಭಾಗಗಳಿಂದ ಬಂದು ಬೆಂಗಳೂರಿನಲ್ಲಿ ನೆಲೆಸಿರುವಂಥದ್ದು ಸಂಕಷ್ಟಕ್ಕೆ ಸಿಲುಕೊಂಡ್ರು. ಅಂತಹ ಸಮಯದಲ್ಲಿ ಅವರ ನೆರವಿಗೆ ನಿಂತಂಥದ್ದು ಇದೇ ವೀರಶೈವ ಲಿಂಗಾಯತ ಯುವ ವೇದಿಕೆ. ಸುಮಾರು 5763 ಕುಟುಂಬಗಳಿಗೆ, ಬೆಂಗಳೂರಿನಲ್ಲಿ ವಾಸಿಸುವಂಥ ಕುಟುಂಬಗಳಿಗೆ ಏನು ಅವರ ವಿಳಾಸವನ್ನು ತೆಗೆದುಕೊಂಡು ಅವರ ಮನೆಗಳಿಗೆ ನಾವು ದಿನಸಿಯನ್ನು ತಲುಪಿಸ್ತೀವಿ. ದಿನಸಿ ಅಂದರೆ ಏನೋ 1-2 kg ಅಕ್ಕಿ ಕೊಡುವಂಥದ್ದಲ್ಲ. ಒಂದು ಪುಟ್ಟ ಕುಟುಂಬಕ್ಕೆ, 4 ಜನದ ಕುಟುಂಬಕ್ಕೆ ಒಂದು ತಿಂಗಳಿಗೆ ಬೇಕಾಗುವಂತಹ ದಿನಸಿ ಸಾಮಗ್ರಿಗಳನ್ನು 5763 ಕುಟುಂಬಗಳಿಗೆ ಸರಿಸುಮಾರು 32 ಲಕ್ಷ ರೂಪಾಯಿಯನ್ನು ವೆಚ್ಚ ಮಾಡಿ ಖುದ್ದಾಗಿ ನಾವೇ ತೆಗೆದುಕೊಂಡು ಹೋಗಿ ಕೊಟ್ಟಂಥದ್ದು. ಸಾಕಷ್ಟು ಸಮುದಾಯದ ಬಡ ಬಂಧುಗಳ ಕಣ್ಣೀರನ್ನು ಒರೆಸಿ ಲಾಕ್ಡೌನ್ನಿಂದ ತತ್ತರಿಸಿದ ಸಮಯದಲ್ಲಿ ಅವರ ಸಹಾಯಕ್ಕೆ ನಿಂತದ್ದಂತೂ ಬಹಳ ಒಂದು ಸಂತೋಷದ, ನಮಗೆ ಬಹಳ ಹೆಮ್ಮೆ ತರುವಂತಹ ವಿಷಯ ಕೂಡ ಆಗಿತ್ತು. ಅದೇ ರೀತಿಯಾಗಿ ಅದೇ ಸಮಯದಲ್ಲಿ ಆರ್ಥಿಕವಾಗಿ ಬಹಳ ಕಷ್ಟಕ್ಕೆ ಬಿದ್ದರು ಜನಗಳು. ಅಂಥ ಸಮಯದಲ್ಲಿ ವೇದಿಕೆಗೆ ಕಳೆದ ಒಂದು ದಶಕದಿಂದ ನಾನಾ ರೀತಿಯ ಸದಸ್ಯತ್ವವನ್ನು ಪಡೆದು ವೇದಿಕೆಯ ಬೆಂಬಲಕ್ಕೆ ನಿಂತಿದ್ದಂತಹ ಸದಸ್ಯರುಗಳಿಗೆ ವೀರಶೈವ ಲಿಂಗಾಯತ ಯುವ ವೇದಿಕೆಯಿಂದ ನೂತನವಾದ ಒಂದು ಯೋಜನೆಯನ್ನು ಜಾರಿಗೆ ತಂದ್ವಿ. ಏಪ್ರಿಲ್ ತಿಂಗಳಲ್ಲೇ ಏನು ಅಂದರೆ ಯಾರು ಸದಸ್ಯರಾಗಿರ್ತಾರೆ, ಯಾರಿಗಾದರೂ ಆರ್ಥಿಕವಾಗಿ ಸಹಾಯ ಬೇಕಾದಲ್ಲಿ ವೇದಿಕೆಯನ್ನು ಸಂಪರ್ಕ ಮಾಡಿ ಅಂತ. ಸಾಕಷ್ಟು ಜನ ಸದಸ್ಯರಾದರೂ ಕೂಡ ಆರ್ಥಿಕ ಸಂಕಷ್ಟಕ್ಕೀಡಾಗಿದ್ದರಿಂದ ನಮ್ಮನ್ನು ಸಂಪರ್ಕ ಮಾಡಿದರು. ಯಾರು ಸಂಪರ್ಕ ಮಾಡಿದರೆ ಅವರೆಲ್ಲರಿಗೂ ಸಹ ತಲಾ 5,000 ರೂಪಾಯಿನ ಇನ್ಸ್ಟೆಂಟಾಗಿ ಗೂಗಲ್ ಪೇ ಅಥವಾ ಫೋನ್ಪೇ, ಪೇಟಿಎಮ್ ಹಾಗೂ ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡುವ ಮುಖಾಂತರ ಅಂದರೆ ಒಂದು 17,23,000 ರೂಪಾಯಿಗಳನ್ನ ಅವರ ಅಕೌಂಟ್ಗಳಿಗೆ ಸದಸ್ಯರಾದವರು ಕೇಳಿದವ್ರಿಗೆಲ್ಲ ವಾಪಸ್ ಕೊಡುವ ಮುಖಾಂತರ ಮತ್ತೊಮ್ಮೆ ವೀರಶೈವ ಲಿಂಗಾಯತ ವೇದಿಕೆ
ಇತರ ಎಲ್ಲ ವೇದಿಕೆ ಸಂಘಟನೆಗಳಿಗೆ ಮಾದರಿಯಾಗಿ ನಿಂತಂಥದ್ದು ವಿಶೇಷ. ಜೊತೆಗೆ ಸಾಕಷ್ಟು ಆ ಸಮಯದಲ್ಲಿ ಸಾಕಷ್ಟು ಜನರಿಗೆ ಫೋನ್ ರೀಚಾರ್ಜ್ ಮಾಡಿಸೋಕ್ಕೂ ಸಹ ಕಷ್ಟ ಇತ್ತು. ಅಂಥ ಸಮಯದಲ್ಲಿ ನೂರಾರು ಜನರಿಗೆ, ಸಮುದಾಯದ ಬಂಧುಗಳಿಗೆ, ಕೇಳಿದವ್ರಿಗೆ ಏನು 1,77,000 ರೂಗಳನ್ನು ವೆಚ್ಚ ಮಾಡಿ ರೀಚಾರ್ಜ್ ಸಹ ಮಾಡಿಸ್ಕೊಟ್ವಿ. ಅದು ಯಾಕೆಂದರೆ ಯಾರೋ ಅನ್ಬೋದು ನೀವುಗಳು, ಏನು ಫೋನ್ ರೀಚಾರ್ಜ್ ಮಾಡಿಸೋದು ವಿಶೇಷನ ಅಂತ. ತಮಗೆಲ್ಲ ಗೊತ್ತಿದೆ, ಈ ಆಧುನಿಕ ಡಿಜಿಟಲ್ ಯುಗದಲ್ಲಿ ಮೊಬೈಲ್ ಫೋನ್ ಎಷ್ಟು ಅವಶ್ಯಕತೆ ಇರ್ತದೆ ಅಂತ. ಹಾಗಾಗಿ ಆ ಸಮಯದಲ್ಲಿ ಬಹಳ ಜನರ ಹತ್ರ ದುಡ್ಡು ಇರಲಿಲ್ಲ. ಅಂಥ ಸಮಯದಲ್ಲಿ ಅವರಿಗೆಲ್ಲ ರೀಚಾರ್ಜ್ ಮಾಡಿಸ್ಕೊಟ್ಟಂಥದ್ದು. ಹೀಗೆ ಕೋವಿಡ್ನಿಂದ ಬಳಲಿದ ಜನರಿಗೆ, ಸಮುದಾಯದ ಬಂಧುಗಳಿಗೆ ದಿನಸಿ ಕೊಡೋದರಿಂದ ಹಿಡಿದು ಆಸ್ಪತ್ರೆ ವೆಚ್ಚವನ್ನು ಸಾಕಷ್ಟು ಜನರಿಗೆ ಭರಿಸಿದ್ವಿ. ಜೊತೆಗೆ ಸದಸ್ಯರಾದವರಿಗೆ 5,000 ರೂಪಾಯಿಗಳನ್ನ ಅವರ ಅಕೌಂಟ್ಗೆ ಮತ್ತೆ ವಾಪಸ್ ಹಾಕುವ ಮುಖಾಂತರ ದೊಡ್ಡ ಒಂದು ಕಾರ್ಯವನ್ನು ಮಾಡಿದಂತಹ ಶ್ರೇಯಸ್ಸು ವೀರಶೈವ ಲಿಂಗಾಯತ ಯುವ ವೇದಿಕೆಗೆ ಸಲ್ತದೆ. ಅದಾದ ಮೇಲೆ ಏನು ಕೋವಿಡ್ ಸ್ವಲ್ಪ ಲಾಕ್ಡೌನ್ನಲ್ಲಿ ರಿಲೀಫ್ ಸಿಕ್ತು, ಆ ಸಮಯದಲ್ಲಿ ವೀರಶೈವ ಲಿಂಗಾಯತ ಯುವ ವೇದಿಕೆ ವಿಶೇಷವಾಗಿ ಸಮುದಾಯದ ಯುವಕ ಯುವತಿಯರಿಗಾಗಿ, ಏನು ಸಾಕಷ್ಟು ಜನ ಕೆಲಸ ಕಳ್ಕೊಂಡಿದ್ರು, ಮೈಗ್ರೇಷನಲ್ಲಿ ಅಲ್ಲಿಂದ ಇಲ್ಲಿಗೆ ಹೋಗಿದ್ರು, ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ಕೇಂದ್ರ ಕಚೇರಿಯಲ್ಲಿ 4 ಜನ ಕೆಲಸದವ್ರನ್ನ ಕೂರಿಸಿ, ಯಾರಿಗೆ ಕೆಲಸ ಇಲ್ಲ ಅಂಥವ್ರನ್ನೆಲ್ಲ ಅವರ ರೆಸ್ಯೂಮ್ಗಳನ್ನ ಕಲೆಕ್ಟ್ ಮಾಡಿ ಸುಮಾರು 230-240 ಜನಕ್ಕೆ ವಿವಿಧ ಕಂಪನಿಗಳಲ್ಲಿ ಎಲ್ಲೆಲ್ಲಿ ಸಾಧ್ಯ ಅಲ್ಲೆಲ್ಲ ಸಹ ಕೆಲಸ ಕೊಡಿಸಿರುವಂತಹ ಮಾತರದ ಕಾರ್ಯವನ್ನು ಸಹ ವೀರಶೈವ ಲಿಂಗಾಯತ ಯುವ ವೇದಿಕೆ ಮಾಡಿತು. ಅದು ಒಂದು ವಿಶೇಷವಾದ ಕೆಲಸ ಆಗಿರ್ತದೆ. ಅದೇ ರೀತಿಯಾಗಿ ಏನು ಕಲಬುರಗಿಯಲ್ಲಿ ಸಮುದಾಯಕ್ಕೆ ಏನು ಕೇಂದ್ರದಲ್ಲಿ OBCಗೆ ಸೇರಿಸಬೇಕು, ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಬೇಕು, ಹೀಗೆ 10 ಹಲವು ಬೇಡಿಕೆಗಳು ಒಳಗೊಂಡು ಬೃಹತ್ ಪ್ರಮಾಣದ ಸಾವಿರಾರು ಜನರು ಸೇರಿದ್ದಂತಹ, 100 ಮಠಾಧೀಶರು ಸೇರಿದಂತಹ ಒಂದು ಬೃಹತ್ ಪ್ರಮಾಣದ ಕಾಲ್ನಡಿಗೆ ಜಾಥಾವನ್ನು ಸಹ ಮಾಡಿದ್ವಿ. ಆ ಜಾಥಾದ ಯಶಸ್ಸು ತಮಗೆಲ್ಲ ಗೊತ್ತಿದೆ. ಈಗಾಗಲೇ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಆಗಿದೆ. ಏನು ಕಳೆದ 1 ದಶಕಗಳಿಂದ ನಮ್ಮ ವಿವಿಧ ಬೇಡಿಕೆಗಳಿಗಾಗಿ ಸಾಕಷ್ಟು ಬಾರಿ ಹೋರಾಟ ಮಾಡಿದ್ವಿ. ಕಲಬುರಗಿಯಲ್ಲಿ ನಡೆದ ಹೋರಾಟ ಆ ಶರಣ ಬಸವೇಶ್ವರರ ಆಶೀರ್ವಾದದಿಂದ ಎಲ್ಲೋ ನಮ್ಮ ಮನವಿ ಪುರಸ್ಕೃತಗೊಂಡಿದೆ. ಅದು ಸಹ ಬಹಳ ಸಂತೋಷದ ವಿಷಯವಾಗಿರ್ತದೆ. ಅದಾದ ನಂತರ ಏನು ಇದೇ ತಿಂಗಳು ಡಿಸೆಂಬರ್ನಲ್ಲಿ ಏನು ಕಡೆಯ ಕಾರ್ತಿಕೆಯ ಅಮಾವಾಸ್ಯೆ ಇತ್ತು, ಆ ದಿವಸ ಏನು ನಡೆದಾಡುವ ದೇವರು ಪದ್ಮಭೂಷಣ ತ್ರಿವಿಧ ದಾಸೋಹಿ ಡಾಕ್ಟರ್ ಶ್ರೀ 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 ಶಿವಕುಮಾರ ಶಿವಯೋಗಿಗಳವರ ಗದ್ದಿಗೆಗೆ ಲಕ್ಷ ಪುಷ್ಪ ಬಿಲ್ವಾರ್ಚನೆ ಕಾರ್ಯಕ್ರಮವನ್ನು ವೀರಶೈವ ಲಿಂಗಾಯತ ಯುವ ವೇದಿಕೆಯಿಂದ ಹಮ್ಮಿಕೊಳ್ಳಲಾಯಿತು. ಆ ಕಾರ್ಯಕ್ರಮ ಕೂಡ ತಾವೆಲ್ಲ ಆನ್ಲೈನ್ ಮುಖಾಂತರ ಲೈವ್ ಕೊಡಲಾಗಿತ್ತು. ಅಲ್ಲೂ ಸಾವಿರಾರು ಜನರು ಬಂದು ಏನು ಲಕ್ಷ ಪುಷ್ಪ ಬಿಲ್ವಾರ್ಚನೆಯಲ್ಲಿ ಪಾಲ್ಗೊಂಡು ಅತೀವ ಯಶಸ್ಸನ್ನು ತಂದುಕೊಟ್ಟಂತಹ ಒಂದು ದೊಡ್ಡ ಕಾರ್ಯಕ್ರಮವಾಗಿ ಹೊರಹೊಮ್ಮಿತು. ಇದರೊಂದಿಗೆ ಇನ್ನೂ 10 ಹಲವು ಸಣ್ಣ ಪುಟ್ಟ ಕಾರ್ಯಗಳನ್ನ ವೇದಿಕೆ ಈ ಕೋವಿಡ್ನ ಈ ಸಂಕಷ್ಟ ಕಾಲದಲ್ಲೂ ಸಹ ಸಾಕಷ್ಟು ಒಂದು ರೀತಿಯಲ್ಲಿ ನಿಭಾಯಿಸಿಕೊಂಡು ಎಲ್ಲರಿಗೂ ಸಹಾಯವಾಗುವ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಇಷ್ಟೆಲ್ಲ ಕಾರ್ಯ ಆಗಬೇಕು ಅಂದರೆ ಕೇವಲ ನಾನೊಬ್ಬನಿಂದ ಸಾಧ್ಯ ಇಲ್ಲ. ನನ್ನ ಜೊತೆ ನಿಂತಹ ಸಾಕಷ್ಟು 100 ಸಹೃದಯ ನಮ್ಮ ವೇದಿಕೆಯ ಕಟ್ಟಕಡೆಯ ಕಾರ್ಯಕರ್ತರ ಏನು ಪರಿಶ್ರಮದಿಂದ ಅವರೆಲ್ಲ ದುಡ್ದಿದ್ರಿಂದ ಇದು ಸಾಧ್ಯ ಆಯಿತು. ಅವರೆಲ್ಲರಿಗೂ ನಾನು ಈ ಒಂದು ವಿಡಿಯೋ ಮೂಲಕ ಎಲ್ಲರಿಗೂ ಅತೀವ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅದೇ ರೀತಿಯಾಗಿ ವೇದಿಕೆಗೆ ಬೆನ್ನೆಲುಬಾಗಿ ನಿಂತಹ ಸಾಕಷ್ಟು ಉದ್ಯಮಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಹಾಗೆಯೇ ಸಮುದಾಯದ ನನ್ನ ಆತ್ಮೀಯ ಸ್ನೇಹಿತರುಗಳಿರ್ಬೋದು, ಅವರೆಲ್ಲ ನಾನಾ ರೀತಿಯಲ್ಲಿ ನಮ್ಮ ಬೆನ್ನಿಗೆ ನಿಂತರು. ಎಲ್ಲ ಕೆಲಸವನ್ನು ಮಾಡಬೇಕಾದ್ರೆ ನಮ್ಮ 1 ದಶಕದ ಹೋರಾಟ, 1 ದಶಕದ ಕೆಲಸವನ್ನು ನೋಡಿ ನಮ್ಮೇಲೆ ನಂಬಿಕೆ ಇಟ್ಟು ಸಹಕಾರವನ್ನು ಕೊಟ್ಟಂಥ ಎಲ್ಲ ಸಹೃದಯ ಬಂಧುಗಳಿಗೆ, ಎಲ್ಲರಿಗೂ ನನ್ನ ಆತ್ಮೀಯ ಸ್ನೇಹಿತರಿಗೆ, ನನಗೆ ಮನಸ್ಥೈರ್ಯವನ್ನು ತುಂಬಿದಂತಹ, ಧೈರ್ಯ ತುಂಬಿದಂಥ ಎಲ್ಲ ನನ್ನ ಮಿತ್ರರಿಗೆ ಈ ಮೂಲಕ ಮತ್ತೊಮ್ಮೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಅವ್ರಿಗೂ ಸಲ್ಲಿಸ್ತೀನಿ. ನಮ್ಮ ರಾಜ್ಯ ಸಮಿತಿ, ಜಿಲ್ಲಾ ಸಮಿತಿಗಳು, ತಾಲೂಕು ಸಮಿತಿಗಳು ಸಾಕಷ್ಟು ಶ್ರಮವಹಿಸಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಹಳ್ಳಿಗೂ ಸಹ ವೀರಶೈವ ಲಿಂಗಾಯತ ಯುವ ವೇದಿಕೆಯನ್ನು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದ್ದೀರಿ. ಮುಂದಿನ ವರ್ಷ ಬಹಳ ಮಹತ್ತರವಾದ ವರ್ಷವಾಗಿದೆ. ಸಾಕಷ್ಟು ದೊಡ್ಡ ಕಾರ್ಯಕ್ರಮಗಳು, ಅದೇ ರೀತಿಯಾಗಿ ಸಾಕಷ್ಟು ದೊಡ್ಡ ಯೋಜನೆಗಳು, ಬಡವರಿಗೆ, ವಿದ್ಯಾರ್ಥಿಗಳಿಗೆ ನೆರವಾಗುವಂತಹ ಯೋಜನೆಗಳನ್ನ ಹಾಕ್ಕೊಂಡಿದ್ದೀವಿ.
ಕೋವಿಡ್ ವರ್ಷವಾಗಿದ್ದರಿಂದ ಸಾಕಷ್ಟು ಸಮಸ್ಯೆ ಉಂಟಾಯಿತು ಈ ಬಾರಿ ಸಹಾಯ ಮಾಡೋಕ್ಕೆ. ಆದರೆ ಮುಂದಿನ ಬರುವ 2021ರಲ್ಲಿ ಏನು ದೊಡ್ಡ ಮಟ್ಟದಲ್ಲಿ ಏನಾದರೂ ಮಾಡಬೇಕು ಅನ್ನೋ ಯೋಜನೆಗಳು ಈಗಾಗಲೇ ರೂಪಿಸಿದ್ದೀವಿ. ಬಹಳ ಉನ್ನತ ಮಟ್ಟಕ್ಕೆ ವೇದಿಕೆಯನ್ನು ಕೊಂಡೊಯ್ತೀವಿ. ಈಗಾಗಲೇ ದುಬೈ, ಆಸ್ಟ್ರೇಲಿಯಾ, ಅಮೇರಿಕಾ, ಇಂಗ್ಲೆಂಡ್ ಸೇರಿ ಸಾಕಷ್ಟು ದೇಶಗಳಲ್ಲಿ ವೇದಿಕೆಯ ಚಟುವಟಿಕೆಗಳು ಪ್ರಾರಂಭಗೊಳ್ತಾ ಇದ್ದಾವೆ. ರಾಜ್ಯದಲ್ಲೂ ಸಹ ಎಲ್ಲ ಜಿಲ್ಲೆಗಳಲ್ಲೂ ಈಗಾಗಲೇ ವೇದಿಕೆ ಕಾರ್ಯನಿರ್ವಹಿಸ್ತಾ ಇದೆ. ತಾಲೂಕುಗಳಲ್ಲಿದೆ. 700 ಗ್ರಾಮಗಳಲ್ಲಿ ಗ್ರಾಮ ಘಟಕಗಳನ್ನ ಈಗಾಗಲೇ ಸ್ಥಾಪನೆ ಮಾಡಲಾಗಿದೆ. ಮುಂದಿನ ವರ್ಷ ಅದನ್ನು 3,000 ರಿಂದ 5,000 ಗ್ರಾಮಗಳಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಸಹ ನಮ್ಮ ತಾಲೂಕು ಸಮಿತಿಗಳು ಮಾಡ್ತವೆ. ಅದರೊಂದಿಗೆ ಸದಸ್ಯರು ಸಹ ಈ ಕೋವಿಡ್ನ ಮಧ್ಯೆ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ವೇದಿಕೆಯಲ್ಲಿ ಸದಸ್ಯತ್ವವನ್ನು ಪಡೆದಿದ್ದಾರೆ. ಏನು ಪಡೆಯುವ ಮುಖಾಂತರ ನಮ್ಮ ಕೆಲಸ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಸಮುದಾಯದ ಬಂಧುಗಳು. ಮುಂದಿನ 2021 ಏನು ದೊಡ್ಡ ಮಟ್ಟದಲ್ಲಿ ಇನ್ನಷ್ಟು ಒಂದು 25,000 ಸದಸ್ಯರ ಒಂದು ಸೇರಿಸುವಂಥ ಒಂದು ವರ್ಷದಲ್ಲಿ ಮುಂದಿನ 12 ತಿಂಗಳಲ್ಲಿ ಒಂದು 25,000 ಸದಸ್ಯರನ್ನು ವೇದಿಕೆಗೆ ಸೇರಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದು ನಮ್ಮ ಕಾರ್ಯಕರ್ತರಿಗೆ ದೊಡ್ಡ ಕೆಲಸನೇ ಇಲ್ಲ, ಅದರ 2 ಪಟ್ಟು ಮಾಡ್ತಾರೆ ಅನ್ನುವ ನಂಬಿಕೆ ನನಗಿದೆ. ಅದನ್ನು ಮಾಡೇ ಮಾಡ್ತಾರೆ. ಅದರೊಂದಿಗೆ ಇನ್ನೂ ಸಾಕಷ್ಟು ಒಳ್ಳೊಳ್ಳೆ ತಾವುಗಳೆಲ್ಲ ಕಮೆಂಟ್ ಮುಖಾಂತರ, ವಾಟ್ಸಪ್ ಮುಖಾಂತರ, ಮೇಲ್ ಮುಖಾಂತರ, ಫೋನ್ ಮುಖಾಂತರ ನಮಗೆ ತಿಳಿಸಿ ಸಮುದಾಯಕ್ಕೆ ಮತ್ತು ಏನೇನು ಮಾಡಬಹುದು, ನಾವು ಯಾವ ರೀತಿಯಾಗಿ ನಾವು ಸಮುದಾಯಕ್ಕೆ ಸಹಕಾರಿಯಾಗ್ಬೋದು. ಯಾಕೆಂದರೆ ನಾವು ಕಳೆದ 10 ವರ್ಷದಲ್ಲಿ ಸಾಕಷ್ಟು ಪಾಠವನ್ನು ಕಲಿತಾ ಪ್ರತಿ ದಿವಸ ವೇದಿಕೆಯನ್ನು ಸರಿದಾರಿಗೆ ತೆಗೆದುಕೊಂಡು ಹೋಗ್ತಾ ಇರ್ತೀವಿ. ಆದರೂ ಸಣ್ಣ ಪುಟ್ಟ ತಪ್ಪು ನೆಪ್ಪುಗಳು ನಡೀತಾ ಇರ್ತವೆ. ಅಂಥದ್ದನ್ನೆಲ್ಲ ತಿದ್ದುವಂತಹ ಕೆಲಸ ಸಮುದಾಯದ ಬಂಧುಗಳಾದ ತಾವುಗಳೇ ಮಾಡಬೇಕು. ನಮ್ಮ ಬೆನ್ನು ಯಾವತ್ತೂ ನಮಗೆ ಕಾಣಿಸೋದಿಲ್ಲ ಅನ್ನೋದು ನಮಗೆ ಅರಿವಿದೆ. ಹಾಗಾಗಿ ಏನೇ ಇದ್ದರೂ ಸಲಹೆಗಳು, ಸೂಚನೆಗಳನ್ನ ನಮಗೆ ತಿಳಿಸಿ. ಇದೇ ರೀತಿಯಾಗಿ ತಾವುಗಳೆಲ್ಲ ಮತ್ತಷ್ಟು ದೊಡ್ಡ ಸಂಖ್ಯೆಯಲ್ಲಿ ಏನು ಮನೆಗೊಬ್ಬರು ಮೆಂಬರ್ ಆಗ್ತಾ ಇದ್ದೀರಿ, ಅದು ಬೇಡ. ಮನೇಲಿರೋರೆಲ್ಲ ಕೂಡ ನಮ್ಮಲ್ಲಿ ಸದಸ್ಯರಾಗಿ ವೇದಿಕೆ ಮಾಡ್ತಿರುವ ಕೆಲಸಗಳಿಗೆ ಬೆನ್ನೆಲುಬಾಗಿ ನಿಲ್ಲಿ. ಏನಿವತ್ತು ರಾಜ್ಯದಲ್ಲಿ 4,3 ರಿಂದ 5,000 ಸಂಘಟನೆಗಳು, ಸಮುದಾಯ ಸಂಘಟನೆಗಳು ಇದ್ದಾವೆ. ಆದರೆ ಅದರಲ್ಲಿ ಗಟ್ಟಿಯಾದ ಸಂಘಟನೆ ಯಾವುದು, ಕೆಲಸ ಮಾಡ್ತಾ ಇರುವಂಥ ಸಂಘಟನೆ ಯಾವುದು, ನಿಜವಾಗ್ಲೂ ಸಮುದಾಯದ ಬಡವರ ಪರವಾಗಿ, ರಾಜಕೀಯ ರಹಿತವಾಗಿ, ಉಪಜಾತಿಗಳ ರಹಿತವಾಗಿ ನಿಲ್ತಿರುವಂಥ ಸಂಘಟನೆ ಯಾವುದು ಅಂತ ಗುರುತಿಸುವಂಥ ಕೆಲಸ ನೀವೇ ಮಾಡಬೇಕು. ಮಾಡ್ತಿರುವ ಕೆಲಸವನ್ನು ನೋಡಿ, ಮಾಡ್ತಿರುವ ಕೆಲಸಗಳನ್ನು ನೋಡಿ, ತುಲನೆ ಮಾಡಿ, ಆಮೇಲೆ ಸದಸ್ಯರಾಗಿ, ಆಮೇಲೆ ಬೆಂಬಲಿಸಿ. ಏನು ಪ್ರಶಾಂತ್ ಕಲ್ಲೂರ್ ಕೇಳ್ತಾ ಇದ್ದಾನೆ, ಬೆಂಬಲಿಸಬೇಕು ಅಂತ ಬೆಂಬಲಿಸೋ ಅವಶ್ಯಕತೆ ಇಲ್ಲ. ವೀರಶೈವ ಲಿಂಗಾಯತ ಯುವ ವೇದಿಕೆ ಮಾಡ್ತಾ ಇರುವಂಥ ಕೆಲಸಗಳನ್ನು ತಾವೆಲ್ಲ ನೋಡಿ, ತುಲನೆ ಮಾಡಿ, ಅರ್ಥ ಮಾಡಿಕೊಂಡು ನಾವು ಮಾಡ್ತಾ ಇರುವ ಕೆಲಸ ಸರಿಯಾಗಿದೆ, ಸಮುದಾಯಕ್ಕೆ ನ್ಯಾಯಯುತವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ವೀರಶೈವ ಲಿಂಗಾಯತ ಯುವ ವೇದಿಕೆಯಲ್ಲಿರುವ ಪ್ರತಿಯೊಬ್ಬ ಕಾರ್ಯಕರ್ತನೂ ಸಹ ವೀರಶೈವ ಲಿಂಗಾಯತ ಸಮುದಾಯದ ಸೇವಕ. ಮೊಟ್ಟ ಮೊದಲ ಸೇವಕ ಪ್ರಶಾಂತ್ ಕಲ್ಲೂರ್ ಆಗಿದ್ದೀನಿ. ನನ್ನ ಜೊತೆಗೆ ದೊಡ್ಡ ಸಂಖ್ಯೆಯಲ್ಲಿ 3,500 ಏನು ಜಿಲ್ಲಾ, ತಾಲೂಕು, ಗ್ರಾಮ ಮಟ್ಟದಲ್ಲಿರುವಂತಹ ನಮ್ಮ ಕಾರ್ಯಕರ್ತರುಗಳು ಒಂದು 3,500 ಕಾರ್ಯಕರ್ತರಿದ್ದಾರೆ. ಅವರೆಲ್ಲ ಸದಾ ಸಮುದಾಯದ ಸೇವೆಗೆ ಸದಾ ಸನ್ನದ್ಧವಾಗಿರ್ತಾರೆ. ಯಾವತ್ತೂ ಸಮುದಾಯದ ಸೇವೆಯನ್ನೇ ದೇವರ ಸೇವೆ ಅಂತ ಅಂದ್ಕೊಂಡು, ಸಮುದಾಯದ ಸೇವೆಯನ್ನೇ ವಿಶ್ವಗುರು ಬಸವಣ್ಣನವರ ಸೇವೆ ಅಂತ ಅಂದ್ಕೊಂಡು, ಏನು ಸಮುದಾಯದ ಸೇವೆಯನ್ನೇ ಜಗದ್ಗುರು ರೇಣುಕಾಚಾರ್ಯರ ಸೇವೆ ಅಂತ ಅಂದ್ಕೊಂಡು, ಏನು ಸಮುದಾಯದ ಸಹಾಯ ಮಾಡೋದನ್ನೇ ಏನು ಡಾಕ್ಟರ್ ಶ್ರೀ ಶಿವಕುಮಾರ ಶಿವಯೋಗಿಗಳವರ ಸೇವೆ ಅಂದ್ಕೊಂಡು ನಾವು ಸಮುದಾಯದ ಬಡವರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ರೈತರ ಪರವಾಗಿ ಸದಾ ಮುಂದಿನ ದಿನಗಳಲ್ಲೂ ಸಹ ಇರ್ತೀವಿ. ಜೊತೆಗೆ ಈ ವರ್ಷ ಸರ್ಕಾರಿ ನೌಕರರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಮಗೆ ಬೆಂಬಲವಾಗಿ ನಿಂತಿದ್ದು ಅತಿ ಸಂತೋಷವನ್ನು ಉಂಟು ಮಾಡಿದೆ. ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಎಲ್ಲರೂ ವೇದಿಕೆಗೆ ಸೇರುವ ಮುಖಾಂತರ ನಮಗೆ ಬೆಂಬಲಿಸಿ ಅಂತ ಕೇಳ್ಕೊತಾ, ಮುಂದಿನ ವರ್ಷ ಎಲ್ಲರಿಗೂ ಹರ್ಷ ತರಲಿ. ಏನು ಇಂಗ್ಲೀಷ್ ಕ್ಯಾಲೆಂಡರ್ನ ನಾವು ಪಾಲನೆ ಮಾಡುವಂಥದ್ದು. ಹಾಗಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ 2021 ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊತಾ, ಜಗದ್ಗುರುಗಳ ಏನು
ಸಿದ್ಧಗಂಗಾ ಶ್ರೀಗಳ ಎಲ್ಲರ ಆಶೀರ್ವಾದದೊಂದಿಗೆ, ಸಮುದಾಯದ ಹಿರಿಯರು ಹಿತೈಷಿಗಳ ಆಶೀರ್ವಾದ ಬೆಂಬಲದೊಂದಿಗೆ, ನನ್ನ ಸಹೃದಯ ಸಹೋದರ ಸಹೋದರಿಯರು ಏನಿದ್ದೀರಿ, ವೇದಿಕೆಯನ್ನು ಮುನ್ನಡೆಸ್ತಿರುವಂತಹ ಹೃದಯವಂತರು ನೀವು, ವೇದಿಕೆ ಇವತ್ತು ಏನಾದರೂ ಒಂದು ಮಟ್ಟಕ್ಕೆ ಯಶಸ್ಸನ್ನು ಸಾಧಿಸಿದೆ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಅತಿ ದೊಡ್ಡ ವೇದಿಕೆ ಅಂತ ಅನ್ನಿಸ್ಕೊಂಡಿದೆ, ಅತಿ ಹೆಚ್ಚು ಕೆಲಸವನ್ನು ಮಾಡುವಂಥ ವೇದಿಕೆ ಅನ್ನಿಸ್ಕೊಂಡಿದೆ, ಅತಿ ಹೆಚ್ಚು ಸಕಾರಾತ್ಮಕವಾಗಿ ಇರುವಂತಹ ವೇದಿಕೆ ಅಂತ ಅನ್ನಿಸ್ಕೊಂಡಿದೆ ಅಂದರೆ ಅದಕ್ಕೆ ಕಾರಣ ನನ್ನ ಯುವ ವೇದಿಕೆಯ ಕಾರ್ಯಕರ್ತರು. ಆ ಎಲ್ಲ ನನ್ನ ಹೃದಯವಂತ ಕಾರ್ಯಕರ್ತರಿಗೆ ಹೃದಯಪೂರ್ವಕ ಶರಣಾರ್ಥಿಗಳನ್ನ ಅರ್ಪಿಸ್ತೀನಿ. ತಾವೆಲ್ಲ ಇಲ್ಲ ಅಂದರೆ ನಾವೇನೂ ಸಾಧಿಸೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ತಮ್ಮೆಲ್ಲ ಸಹಕಾರ ನನ್ನ ಜೊತೆ ಯಾಕೆ ಏನು ಅಂತ ಪ್ರಶ್ನೆ ಮಾಡಿದೆ, ಪ್ರತಿ ಕ್ಷಣ ತಾವೆಲ್ಲ ನಿಲ್ತಾ ಇದ್ದೀರಿ. ತಮ್ಗೆ ಯಾವ ರೀತಿ ಧನ್ಯವಾದಗಳನ್ನ ಅರ್ಪಿಸಿದ್ರು ಸಾಲದು. ಆದರೂ ಸಮುದಾಯದ ಸೇವೆಯನ್ನು ಮೊದಲನೆಯ ಸೇವಕನಾಗಿ ನಾನು ನಿರ್ವಹಿಸ್ತೀನಿ, ಮುಂದೆ ನಿರ್ವಹಿಸ್ತಾ ಇರ್ತೀನಿ. ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿಕೊಳ್ಳದೆ ರಾಜಕೀಯ ರಹಿತವಾಗಿ ತಮ್ಮೆಲ್ಲರ ನಂಬಿಕೆ ವಿಶ್ವಾಸಕ್ಕೆ ಘಾಸಿಗೊಳಿಸದಂತೆ ನಾನು ಯುವ ವೇದಿಕೆಯನ್ನು ಕಟ್ಟಿ ಮತ್ತಷ್ಟು ಗಟ್ಟಿ ಮಾಡುವ ನಿಟ್ಟಿನಲ್ಲಿ ತಾವೆಲ್ಲರೂ ನನ್ನ ಜೊತೆ ನಿಂತಿದ್ದೀರಿ ಇಷ್ಟು ದಿವಸ. ಇದೇ ರೀತಿ ಮತ್ತಷ್ಟು ಗಟ್ಟಿಯಾಗಿ ಮುಂದಿನ ದಿನಗಳಲ್ಲೂ ಸಹ ಇರ್ತೀರಿ ಎನ್ನುವ ಭರವಸೆಯೊಂದಿಗೆ, ನಂಬಿಕೆಯೊಂದಿಗೆ ಈ ನನ್ನ ಒಂದೆರಡು ಮಾತುಗಳಿಗೆ ವಿರಾಮವನ್ನು ಇಡ್ತಾ ಇದ್ದೇನೆ. ಶರಣಾರ್ಥಿಗಳು.